ಇನ್ನು ಮುಡಾ ವಿಚಾರಕ್ಕೆ ಮೊದಲು ಲೋಕಾಯುಕ್ತಕ್ಕೆ ದೂರು ನೀಡಿದ್ದೆ, ನಂತರ ರಾಜ್ಯಪಾಲರಿಗೆ 6 ತಿಂಗಳ ಹಿಂದೆನೇ ನಾನು ದೂರು ಕೊಟ್ಟಿದ್ದೀನಿ ಅಂತ ಹೇಳಿ ಮುಡಾ ಹಗರಣದ ದೂರುದಾರರಾಗಿರುವಂತಹ ಪ್ರದೀಪ್ ಕೂಡ ಮಾತಾಡಿದ್ದಾರೆ. ಪ್ರದೀಪ್ ಜೊತೆಗೆ ಟಿವಿ9 ಪ್ರತಿನಿಧಿ ಸುನಿಲ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡಿ. ದೂರದಾರಂತ ವಕೀಲರಂತ ಪ್ರದೀಪ್ ಅವರು ನಮ್ಮ ಜೊತೆ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮಹತ್ವದ ತೀರ್ಪು ಇದೆ, ಏನು ನಿರೀಕ್ಷೆ ಇದೆ ಇವತ್ತು ನಿಮಗೆ ದೂರದಾರರಾಗಿ? ನೀವು ನೋಡಿದರೆ ಕಳೆದ 1-1.5 ವರ್ಷಗಳ ಕಾಲ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇತ್ತು. ಸಿದ್ದರಾಮಯ್ಯನವ್ರ ಕುಟುಂಬ ಇನ್ವಾಲ್ವ್ಮೆಂಟ್ ಆಗಿದೆ ಇದ್ರ ಬಗ್ಗೆ. ಆ ಇನ್ವಾಲ್ವ್ಮೆಂಟ್ನ ಆಧಾರದ ಮೇಲೆ ನಾನೊಂದು ಕಂಪ್ಲೇಂಟನ್ನು ದೂರನ್ನು ಮೊದಲಿಗೆ ನಾನು ಲೋಕಾಯುಕ್ತ SP ಗೆ ಕೊಟ್ಟು, ಲೋಕಾಯುಕ್ತ SP ತದನಂತರ ರಾಜ್ಯಪಾಲರಿಗೆ ಕೂಡ ಪರ್ಮಿಷನ್ಗೆ ಕೊಟ್ಟಿದ್ದೆ. ಸೊ ಅದರ ತೀರ್ಪಿನ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಕಡೆ ವಾದ ಮಂಡನೆ ಸುದೀರ್ಘವಾಗಿ ಆಗಿತ್ತು. 30-32 ಗಂಟೆಗಳ ಕಾಲ ಸುದೀರ್ಘವಾಗಿ ವಾದ ನಡೆದಿತ್ತು. ಇವತ್ತು ತೀರ್ಪು ಬರ್ತದೆ, ನನ್ನ ಪರವಾಗಿ ಬರುತ್ತೆ ಅನ್ನೋ ಆಶಾಭಾವನೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಪಬ್ಲಿಕ್ ಡೊಮೈನಲ್ಲಿ ಇದು ಪ್ರೂವ್ ಆಗಿದೆ. ಪಬ್ಲಿಕ್ ಡೊಮೈನಲ್ಲಿ ಎಲ್ರಿಗೂ ಕೂಡ ಸಂಶಯ ಸ್ಟಾರ್ಟ್ ಆಗಿದೆ ಸಿದ್ದರಾಮಯ್ಯನವ್ರ ಕುಟುಂಬ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ. ಆ ಕಾರಣದಿಂದ ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಕೂಡ ಅವರು ಏನು ಅಪೀಲ್ ಮಾಡ್ಕೊಂಡಿದ್ದಾರೆ ನ್ಯಾಯಾಲಯಕ್ಕೆ ಡಿಸ್ಮಿಸ್ ಮಾಡ್ತಾರೆ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಆದೇಶ ಸರಿ ಇದೆ ಅಂತ ಖಂಡಿತ ಮಾಡ್ತಾರೆ ಅಂತ ನನಗೆ ಆಶಾಭಾವನೆ ಇಟ್ಕೊಂಡು. ಸರ್, ಒಂದು ಪಕ್ಷದಲ್ಲಿ ರಾಜ್ಯಪಾಲರ ಆದೇಶಕ್ಕೆ ವಿರುದ್ಧವಾಗಿ ಬಂದರೆ ಮುಂದಿನ ಹೋರಾಟ ಹೇಗೆ ನಿಮ್ಮದು ಅಂತ ಹೇಳಿ? ರಾಜ್ಯಪಾಲರ ವಿರುದ್ಧವಾಗಿ ಆದೇಶಕ್ಕೆ ವಿರುದ್ಧವಾಗಿ ಬಂದರೆ ಖಂಡಿತ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ. ಏಕೆಂದರೆ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು. ಒಂದು ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತೇವೆ. ಖಂಡಿತ ಆ ಹೋರಾಟವನ್ನು ಮುಂದುವರಿಸ್ತೇವೆ. ಒಂದಷ್ಟು ಚರ್ಚೆಗಳಿದೆ, ಈಗ ದೂರದಾರರನ್ನ ಆಮಿಷ ಒಳಪಡಿಸಲಾಗ್ತಿದೆ, ಅವರಿಗೆ ಬೆದರಿಕೆಯನ್ನು ಹಾಕಲಾಗ್ತಿದೆ ಅಂತೇಳಿ. ಆ ಥರದ್ದೇನಾದ್ರು ನಡೀತಾ ಇತ್ತ? ಅಲ್ಲ, ನನಗೆ ಆಮಿಷಗಳು ಹುಟ್ಟಿರೋದು ಯಾವುದೂ ಇಲ್ಲ. ಆದರೆ ಒಂದಷ್ಟು ಬೆದರಿಕೆಗಳು ಬಂದಿದ್ದು ನಿಜ. ನನ್ನ ಮನೆ ಹತ್ರ ಬಂದಿದ್ದರು. ಅದರ ಹೊರತಾಗಿ ಬೇರೆ ಯಾವುದಿಲ್ಲ. ಅದು ಒಂದೇ ಒಂದು ದಿವಸ ಮಾತ್ರ. ಅದರ ಹೊರತಾಗಿ ಯಾವುದೇ ರೀತಿಯ ಆಮಿಷಗಳು ಯಾವುದೂ ಇಲ್ಲ. ಸುದೀರ್ಘವಾಗಿ ಎರಡೂ ಕಡೆಯಿಂದ ವಾದ ಮಂಡನೆ ಆಗಿದೆ. ಒಂದು ಕಡೆ ಇವತ್ತು ನೀವು ಹೇಳ್ತಾರೆ ಒಂದು ಆದೇಶ ನಮ್ಮ ಪರವಾಗಿ ಬರುತ್ತೆ ಅಂತ ಹೇಳಿ, ಅದು ಇನ್ನೊಂದು ಕಡೆ ಹೋರಾಟಕ್ಕೂ ಸಿದ್ಧವಾಗಿದ್ದೀರಾ ಅಂತ ಹೇಳಿ, ಮುಂದಿನ ಹೋರಾಟಕ್ಕೂ ಕೂಡ? ಖಂಡಿತ. ಈಗ ಅಂದರೆ ಒಂದು ಸರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ಮೇಲೆ ಈಗ ನಾವು ಆಲ್ರೆಡಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ವಿ. ನಾನು ಕೊಟ್ಟದ್ದು ದೂರು ಹಿಂದೆ ಡಿಸೆಂಬರ್ 3, 2023. ಕಳೆದ 6 ತಿಂಗಳಿಂದ ಇದೊಂದು 6-7 ತಿಂಗಳಿಂದ ಒಂದಷ್ಟು ಹೋರಾಟಗಳು ಖಂಡಿತ ಮಾಡ್ತಾ ಇದೀವಿ. ಲೀಗಲ್ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಸೊ ಇದು ಖಂಡಿತ ಮುಂದುವರಿಯುತ್ತೆ. ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಈ ನ್ಯಾಯಾಲಯದ ಹೋರಾಟವನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು. ಕಾರ್ಯಕ್ರಮ ಆರಂಭವಾಗಿದೆ. ಕಾರ್ಯಕ್ರಮದಲ್ಲಿ ಮೊದಲು ಕಾರ್ಯಕ್ರಮದ ಬಗ್ಗೆ ಸಹಜವಾಗಿ CM ಮಾತಾಡ್ತಾರೆ. ಅದಾದ ನಂತರ ಬರುವಂತಹ ತೀರ್ಪು, ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕುತೂಹಲ. ಇನ್ನು CM ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ಇವತ್ತು ತೀರ್ಪು ಪ್ರಕಟವಾಗ್ತಾ ಇದೆ. ಹೈಕೋರ್ಟ್ ತೀರ್ಪು ನಮ್ಮ ಪರ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಮಾತಾಡಿದ್ದಾರೆ. ಟಿವಿ9 ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾತಾಡಿದ್ದಾರೆ. ನಮ್ಮ ಪರ ತೀರ್ಪು ಬರ್ದೇ ಇದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಟಿವಿ9 ಜೊತೆಗೆ ಮಾತನಾಡಿದರೆ ನಮ್ಮ ಪ್ರತಿನಿಧಿ ದಿಲೀಪ್ ಸ್ನೇಹಮಯಿ ಕೃಷ್ಣ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನಾವು. CMಗೆ ಇವತ್ತು ಮಹತ್ವವಾದಂಥ ದಿನ. ಯಾಕಂದರೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಇವತ್ತು ತೀರ್ಪು ಪ್ರಕಟವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಇರ್ತೀನಿ. ಎಲ್ಲ ವಿಚಾರಣೆಗಳು ಮುಗಿದಿದೆ, ತೀರ್ಪು ಪ್ರಕಟ ಆಗ್ತಿದೆ. ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್? ಸರ್, ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅಂತ ನಂಬಿಕೆ ನಮಗಿದೆ. ಯಾಕಂತೇಳಿದ್ರೆ ನಾವು ಏನು ಆರೋಪ ಮಾಡಿದ್ದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಸೊ ನಾವು ಕೊಟ್ಟರ ಜೊತೆಗೆ ಸಿದ್ದರಾಮಯ್ಯವರು ಸಾಕಷ್ಟು ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಯಾಕಂತೇಳಿದ್ರೆ ಅವ್ರು ಕೊಟ್ಟಿರೋ ದಾಖಲಾತಿಗಳನ್ನ ನಾವು ಅಕ್ರಮ ಹೇಗೆ ನಡೆದಿದೆ ಅದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಸೊ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ. ಅಂದರೆ ತನಿಖೆಗೆ ಏನು ನಾವು ಮನವಿ ಮಾಡ್ಕೊಂಡಿದ್ವಿ ಅದಕ್ಕೆ ಪೂರಕವಾಗಿ ತೀರ್ಪು ಕೊಡುತ್ತೆ ನಂಬಿಕೆ ನಮಗಿದೆ. ಅವರ ಈ ಏನು ಈ ಒಂದು ಪ್ರಕ್ರಿಯೆ ಇದೆ, ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ನಿವೇಶನ ಹಂಚಿಕೆ ಮಾಡೋಂಥ ಪ್ರಕ್ರಿಯೆ ಏನಿದೆ, ಅದು ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಸಿದ್ದರಾಮಯ್ಯವ್ರ ಅಧಿಕಾರ ಅವಧಿಯಲ್ಲಿದ್ದಾಗ ಮಾತ್ರ ಆ ಪ್ರಕ್ರಿಯೆಗಳು ನಡೆದಿರೋಂಥದ್ದು. ಸೊ ಮೊದಲನೇದಾಗಿ ಅವರು 96-98 ಏನೋ ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಆ ಜಮೀನನ್ನು ಭೂಸ್ವಾಧೀನ ಕೈ ಬಿಡುವಂಥ ಪ್ರಕ್ರಿಯೆ ನಡೆದಿರೋಂಥದ್ದು. ಅವರು 2013ರಲ್ಲಿ ಏನೋ ಮುಖ್ಯಮಂತ್ರಿ ಆಗ್ತಾರೆ. 2014ನೇ ಇಸ್ವಿಲಿ ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ನಮಗೆ ಬದಲೇ ಜಾಗ ಕೊಡಿ ಅಂತೇಳಿ ಏನು ಮನವಿ ಪತ್ರ ಕೊಡೋವಂಥದ್ದು. ಆ ಮನವಿ ಪತ್ರ ಆಧರಿಸಿ ಸಿದ್ದರಾಮಯ್ಯರ ಆಪ್ತರಾದಂಥ ಧ್ರುವಕುಮಾರ್ ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಅವರಿಗೆ ಬದಲೇ ಜಾಗ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿರೋಂಥದ್ದು. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಸಿದ್ದರಾಮಯ್ಯನವರ ಪಾತ್ರದಲ್ಲಿ ಅಂದರೆ ಅವರ ಪ್ರಭಾವದಿಂದನೇ ಈ ಎಲ್ಲ ಪ್ರಕ್ರಿಯೆ ನಡೆದಿದೆ ಅನ್ನೋದು ಸ್ಪಷ್ಟ ಆಗುತ್ತಾಗುತ್ತೆ.
ಸೊ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡುತ್ತೆ ನಮಗಿದೆ. ಯಾವುದೇ ಆರೋಪಿ ಕೂಡ ತನ್ನ ತಪ್ಪು ಮಾಡಿದ ಸ್ಪಷ್ಟವಾಗಿ ಯಾರೂ ಒಪ್ಕೊಳ್ಳೋದು ಸ್ಪಷ್ಟವಾಗಿ. ಸೊ ಅದೇ ರೀತಿ ಸಿದ್ದರಾಮಯ್ಯರು ಕೂಡ ಅದು ವಾದ ಮಾಡ್ತಾಯಿದ್ದಾರೆ. ಆದರೆ ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಾಗಲೇ ಅದು ಗೊತ್ತಾಗುತ್ತೆ. ಸೊ ನಾವೇನು ಆರೋಪ ಮಾಡಿದ್ದೀವಿ 50-50 ಅನುಪಾತದಲ್ಲಿ ನಿವೇಶನ ಪಡೆದಿರೋದು ಅಕ್ರಮ ಅಂತ ಹೇಳಿದ್ವಿ. ಸೊ ಅದನ್ನು ಏನು ದಿನೇಶ್ ಕುಮಾರ್ ಅಮಾನತು ಆದೇಶ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡೋದು ಕಾನೂನು ಬಾಹಿರ ಅಂತೇಳಿ ಅವರೇ ಒಪ್ಕೊಂಡರು. ಸೊ ಸರ್ಕಾರ ದಾಖಲೆನೇ ಅದು ಒಪ್ಕೊಂಡಾಗ ಸೊ ನಮ್ಗೆ ಅದು ಒಂದು ಬಲವಾದ ಸಾಕ್ಷಿ ಆಗುತ್ತಲ್ಲ. ಸೊ ಅವೆಲ್ಲ ಸಾಕ್ಷ್ಯಗಳನ್ನು ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರೋದ್ರಿಂದ ಸೊ ಮಾನ್ಯ ನ್ಯಾಯಾಲಯ ಅವೆಲ್ಲ ಪರಿಗಣಿಸಿ ಇವತ್ತು ತೀರ್ಪು ಕೊಡುತ್ತೆ ನಮಗಿದೆ. ಸಹಿ ಬಗ್ಗೆ ಅದು ಪ್ರತ್ಯೇಕವಾಗಿ ನಾನು ರಾಜ್ಯಪಾಲರಿಗೆ ದೂರ ಅರ್ಜಿ ಕೊಟ್ಟಿದ್ದೀನಿ. ಅದು ವಿಚಾರಣೆ ನಡೀತಾ ಇದೆ. ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯನ ಕಾಣಿಸ್ಬೇಕು. ಏನು ಮೂಢ ಅದರಲ್ಲಿ ಅಕ್ರಮ ನಡೆದಿದೆ, ಸಾವಿರಾರು ಕೋಟಿಗಳ ವ್ಯವಹಾರ ಅಕ್ರಮ ನಡೆದಿದೆ. ಸೊ ಅದನ್ನು ಬಯಲು ಎಳೆಯವರೆಗೂ ನಾನು ಒಂದು ಪ್ರಯತ್ನ ನಿಲ್ಲಿಸೋದಿಲ್ಲ. ಇವಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಧರಿ, TV9 ಮೈಸೂರು.